ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಶಾಪಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇವಾಗ 4 ಗಂಟೆ ಇದೆ. 4 ಗಂಟೆಯಿಂದ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಶಾಪಲ್ಲಿ ಇದ್ದಲ್ವಾ, ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ನೈಟ್ ರೊಟೀನ್ ತನಕನೂ ಬ್ಲಾಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಊರಿಗೆ ಹೋಗಿ ನಿನ್ನೆ ಬಂದ್ವಿ. ಬ್ಯುಸಿ ಇತ್ತು, ಆದರೂ ಒಂದು ಸ್ವಲ್ಪ ನಾಳೆನೇ ಹಬ್ಬ ಇರೋದ್ರಿಂದ ಬಟ್ಟೆಗಳೆಲ್ಲ ಕೊಡೋಕ್ಕಿತ್ತು. ಅರ್ಜೆಂಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿನ್ನೆ ಬಸ್ಸಲ್ಲಿ ಜರ್ನಿ ಮಾಡಿ ಬಂದಿರೋದ್ರಿಂದ ನಿನ್ನೆಯಿಂದನೂ ಸುಸ್ತು. ಶಾಪಿಗೆ ಬಂದಿದ ತಕ್ಷಣ ನಿನ್ನೆ ಮಧ್ಯಾಹ್ನ ತನಕ 2 ಬ್ಲೌಸ್ನ ಸ್ಟಿಚ್ ಮಾಡಿ ಸುಸ್ತಾಗ್ತಿತ್ತು, ಆಗ್ತಿರ್ಲಿಲ್ಲ. ಹೋಗಿ ಮಲ್ಕೊಂಡು ಒಂದು 5 ಗಂಟೆಗೆ ಬಂದು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಹೋಗಿದ್ದೆ. ಆದರೆ ಹೋಗಿ ಮಲ್ಗಿ ಎದೊಳತ್ತಿಗೆ 6:30 ಆಗಿತ್ತು. ಇನ್ನೇನು ಹೋಗೋದು ಅಂತೇಳಿ ಇವತ್ತು ಹೋಗಿಲ್ಲ. ಇವತ್ತು ಬಂದುಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿ, ಒಂದು ಟಾಪ್ ಸ್ಟಿಚ್ ಮಾಡಿ, ಮತ್ತೆ ನನಗೆ ಸುಸ್ತು ಯಾಕೋ ಎಲ್ತೆ ಸರಿ ಇಲ್ಲ ಅನ್ನಿಸ್ತಾಯಿತ್ತು. ಮತ್ತೆ ಹೋಗಿ ಮನೇಲಿ ಮಲ್ಕೊಂಡು ಇವಾಗ 4 ಗಂಟೆಗೆ ಬಂದು ಒಂದು ಟಾಪ್ ಇತ್ತು, ಒಂದು ಟಾಪು ಸ್ಟಿಚ್ ಮಾಡಿ, ಇವಾಗ ಒಂದು ಡ್ರೆಸ್ಸಿಗೆ ಲಾಡಿ ಸ್ಟಿಚ್ ಮಾಡಬೇಕು. ಲಾಡಿ ಸ್ಟಿಚ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾಳೆನೇ ಹಬ್ಬ ಇದೆ. ಮತ್ತು ನಾಡ್ದು ಯಾವ ಹಬ್ಬ ಯುಗಾದಿ ಅಲ್ಲ, ರಂಜಾನ್ ಹಬ್ಬ ಇದೆಯಲ್ವಾ. ಹಂಗಾಗಿ 2 ಹಬ್ಬನೂ ಒಟ್ಟಿಗೆ ಬರೋದ್ರಿಂದ ಸ್ವಲ್ಪ ಜಾಸ್ತಿ ಬಿಸಿ. ಆದ್ರೂ ನಮ್ಮ ಕಸ್ಟಮರ್ ಹೆಂಗೆ ಕೆಲವೊಬ್ರು ಅಂದರೆ ಅರ್ಜೆಂಟಾಗಿ ನಾಳೆ ಬ್ಲೌಸ್ ಬೇಕೇ ಬೇಕು ಅಂತೇಳಿ ನಾನು ಊರಿಂದ ಬಂದು ನಿನ್ನೆ ಹುಷಾರಿಲ್ಲ ಅಂದರೆ 2 ಬ್ಲೌಸ್ ಹೊಲ್ದಿದ್ದೀನಿ. ನಾಳೆ ಹಬ್ಬ, ಇವತ್ತಾದರೂ ಬಂದು ತೊಗೊಂಡು ಹೋಗಿಲ್ಲ. ಆ ಥರ ಇನ್ನು ಹೊಲದೇ ಇರಲ್ಲ, ಸ್ಟಿಚ್ಚೇ ಮಾಡಿರಲ್ಲ, ಅವ್ರು ಬಂದು ಆಯ್ತಾ ಅಂತ ಹೇಳ್ತಾರೆ. ಆಟೋ ಸೌಂಡ್ ಕೇಳಲ್ಲ. ಇವತ್ತಿನ ಕೆಲಸ ಎಲ್ಲ ಮುಗೀತು. ಟೈಮು 7:20 ಆಗಿದೆ. ಇವಾಗ ಮನೆಗೆ ಹೊರಟ್ವಿ. ಇವಾಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ದಿಯನ್ ಕರ್ಕೊಂಡು ನಮ್ಮ ಹೊಸ ಮನೆಗೆ ಹೋಗಬೇಕು. ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಅಮ್ಮ ಪಾಪಕ್ಕೆ ಡ್ರೆಸ್ ತೆಗೆದಿದ್ದೀನಿ. ಬಳೆ ಒಂದು ತೊಗೊಬಾ, ಹೊಸ ವರ್ಷ ಅಲ್ವಾ, ಬಳೆ ಹಾಕೋಣ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಬಳೆ ತೊಗೊಂಡು ಹೋಗಬೇಕು. ನಾನು ನಮ್ಮ ಶಾಪಿಂದ ಒಂದು ಡ್ರೆಸ್ ತೊಗೊಂಡು ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೈಮೇ ಇಲ್ಲ, ಏನಕ್ಕೂ ಟೈಮ್ ಇಲ್ಲ ನಮ್ಮದೆಲ್ಲ ಡ್ರೆಸ್ಸು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನಾನೊಂದು ಟಾಪ್ ತೊಗೊಂಡಿದ್ದೀನಿ, ಈ ಥರದ ಅಂಬ್ರೆಲಾ ಟಾಪು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾಳೆ ಹಾಕ್ಕೋಬೇಕು. ಟೈಮ್ ಆಯಿತು, ಇವಾಗ ಹೊರಟ್ವಿ ಮನೆಗೆ. ಲಾಸ್ಟ್ ವೀಕಲ್ಲೆಲ್ಲ 9 o'clock 8:30ಗೆ ಮನೆಗೆ ಹೋಗಿರೋದು. ಕೆಲಸ ಜಾಸ್ತಿ ಆಗಿಬಿಟ್ಟು ಶಾಪಲ್ಲಿ. ಇವಾಗ ನನಗೂ ಸ್ವಲ್ಪ ಹುಷಾರಿಲ್ಲ, ಟೈರ್ಡ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಬೇಗ ಹೊರಟಿದ್ದೀನಿ. ಅಮ್ಮ ಇವತ್ತು ನಮ್ಮನೆಯಲ್ಲೇ ಉಳಿರಿ, ನಾಳೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ನಾನು ಮಧ್ಯಾಹ್ನ ಮೀನೆಲ್ಲ ತೊಗೊಂಡಿಟ್ಟಿದ್ದೀನಿ. ಇವತ್ತು ಹೋಗಿ ಅಡುಗೆ ಮಾಡಬೇಕು. ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಸುಮ್ಮನೆ ಚೆನ್ನಾಗಾಗಲ್ಲ. ಮಧ್ಯಾಹ್ನ ಮೀನು ತೊಗೊಬಿಟ್ಟೆ. ನಾಳೆ ಹಬ್ಬ, ಇವತ್ತು ಮಧ್ಯಾಹ್ನ ರಾತ್ರಿಗೆ ಆಗುತ್ತೆ ಅಂತೇಳಿ ತೊಗೊಂಡೆ. ಅಡುಗೆನೇ ಮಾಡಿಲ್ಲ, ಸುಸ್ತು ಅಂತೇಳಿ ಮಧ್ಯಾಹ್ನ ಬರೀ ಮೊಸರನ್ನ ತಿನ್ಕೊಬಂದಿದ್ದೀವಿ ಇಬ್ಬರು. ತುಂಬ ಸೌಂಡು, ಇಲ್ಲಿ ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ಕೇಳಿಸುತ್ತೆ, ಇಲ್ಲ ಬರೀ ವೆಹಿಕಲ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಹಾಗಾದರೆ ಇವಾಗ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಶಾಪಿಂದ ಅಮ್ಮನ ಮನೆಗೆ ಹೋಗಿ ದಿಯನ್ ಕರ್ಕೊಬರೋಣ ಅಂತ ಹೋದ್ವಿ. ಬಟ್ ಅವ್ರು ಬರಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಾನು ಬರಲ್ಲ ಅಂತೇಳಿ. ಹೊಸ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಖುಷಿಯಿಂದ ಬರ್ತಾಯಿದ್ಲು, ಹೊಸ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು. ಬಂದು ಒಂದು 4-5 ದಿನ ಅಷ್ಟೇ ಅವಳು ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಬಂದಿದ್ದು. ಇನ್ನೂ ಡೈಲಿ ಅಮ್ಮನ ಜೊತೆನೇ, ಅಮ್ಮನ ಮನೆಯಲ್ಲೇ ಮಲಗೋದು. ಬೆಳಗ್ಗೆ ಹೋಗಿ ನಾವು ಕರ್ಕೊಬಂದು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸೋದು. ಮತ್ತೆ ಮಧ್ಯಾಹ್ನದಿಂದ ಅಮ್ಮನ ಮನೆಗೆ ಕಳಿಸೋದು. ಮಧ್ಯಾಹ್ನದ ಮೇಲೆ ಅವಳು ಬರಲ್ಲ. ಹಾಗೆ ಇನ್ಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅಂತೇಳಿ ಟ್ರೈಪೋಡ್ಗಳೆಲ್ಲ ಎಲ್ಲೆಲ್ಲಿ ಹೋಗಿತ್ತೋ ಏನೋ, ಇರಲಿಲ್ಲ ಯಾವುದು. ಕೈಯಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಯಾವಾಗಲೂ ಮಿಥುನ್ನ ಕರಿಬೇಕಾಗಿತ್ತು. ಹಾಗಾಗಿ ಒಂದು ಟ್ರೈಪೋಡ್ನ ಬುಕ್ ಮಾಡಿದ್ದೆ. ಇದು ಬಂದು ಆ್ಯಕ್ಚುಲಿ ಒಂದು 10 days ಮೇಲಾಗಿರ್ಬೋದು. ಇದನ್ನು ಓಪನೇ ಮಾಡಿರಲಿಲ್ಲ, ಶಾಪಲ್ಲಿತ್ತು. ಹೆಂಗೂ ಇವತ್ತು ಸಂಜೆ ಮನೇಲಿ ಒಂದು ವ್ಲಾಗ್ ಮಾಡಬೇಕಲ್ಲ ಅಂಥೇಳಿ ತೊಗೊಬಂದಿದ್ದೆ. ಮೀಶೋಯಿಂದ ತರಿಸಿರೋದು. ಹೆಂಗಿದೆ ನೋಡಬೇಕು. ಇವಾಗ ರಿಟರ್ನ್ ಸರಿ ಇಲ್ಲ ಅಂದರೆ ರಿಟರ್ನ್ ಪಾಲಿಸಿನೂ ಹೋಗಿರುತ್ತೆ. ಯಾಕಂದರೆ ತಂದೆ ಒಂದು 10 days ಆಗಿದೆ. ಈ ಥರ ವೀಡಿಯೋ ಮಾಡೋದು ನಮ್ಮ ಅತ್ತೆಗೂ ಇಷ್ಟ. ನಮ್ಮ ಅತ್ತೆ ಹೇಳ್ತಿದ್ದು, ನೀವು ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಇನ್ನೇ ನೀವು ಬರ್ತೀರಲ್ವಾ, ಇಬ್ಬರು ಸೇರ್ ಮಾಡಿ. ನನಗೆ ಮಾತಾಡೋಕ್ಕೆಲ್ಲ ಬರಲ್ಲಲ್ಲ ಕನ್ನಡ ಅಂತ. ನೀವು ಅಡುಗೆ ಎಲ್ಲ ಮಾಡಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿ ಆಯಿತು ಅಂತ ಹೇಳಿದ್ದಾರೆ. ಇನ್ನು ಸ್ಯಾಟರ್ಡೆ ನಮ್ಮ ಅತ್ತೆಯವರು ಬರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಇಲ್ಲೇ, ನಮ್ಮ ಅತ್ತೆ ಮಾವ. ಆವಾಗ ನಮ್ಮ ಅತ್ತೆ ಜೊತೆ ವೀಡಿಯೋಸ್ ಎಲ್ಲ ಮಾಡಿ ಶೇರ್ ಮಾಡ್ತೀನಿ.
ಅವ್ರದ್ದು ಕೇರಳ ಸ್ಟೈಲು ಕುಕ್ಕಿಂಗ್ ಎಲ್ಲ ಇರುತ್ತೆ. ಇದನ್ನ ಆ್ಯಕ್ಚುಲಿ ನಾನು ಅವಾಗಲೂ ಒಂದ್ಸತಿ ತರಿಸಿದ್ದೆ, ಈ ಥರದಲ್ವ ಸ್ವಲ್ಪ ಚೇಂಜ್ ನಾನು ತರಿಸಿ ಸ್ವಲ್ಪ ದಿನ ಯೂಸ್ ಮಾಡಿದ್ದೀನಿ. ಇದನ್ನೇ ಓಪನ್ ಮಾಡಬೇಕು ಏನೂ ಗೊತ್ತಿಲ್ಲ, ನೋಡೋಣ. ಇದನ್ನೆಲ್ಲ ಮಿಥುನ್ ಹತ್ರ ಫಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ. ಇದರಲ್ಲೇ ಇವತ್ತಿನ ವೀಡಿಯೋ ಮಾಡೋದು, ಕುಕ್ಕಿಂಗ್ ಎಲ್ಲ ವೀಡಿಯೋ ಮಾಡಬೇಕು. ಮಧ್ಯಾಹ್ನ ಮೀನು ತೊಗೊಂಡಿದ್ದೀನಿ, ಜಿಲೇಬಿ ಮೀನು ತೊಗೊಂಡು ಬಂದಿದ್ವಿ. ಅದರಲ್ಲಿ ಸ್ವಲ್ಪ ಹಾಗೆ ಗಸಿ ಥರ ಒಂದು ಮಾಡಿ ಫ್ರೈ ಮಾಡಬೇಕು, ಚಪಾತಿ ಮಾಡಬೇಕು. ಹಾಗಾದರೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇವತ್ತು ನಮ್ಮ ಹೊಸ ಮನೆಯಲ್ಲಿ ಹೊಸ ಕಿಚನಲ್ಲಿ ಮೊದಲನೇ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ಪ್ಲೇಟ್ಗಳು ಹಾಗೆ ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ವಿ. ಇವಾಗ ಬಂದು ವಾಶ್ ಮಾಡ್ಕೋಬೇಕು. ನೈಟೇ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ, ಬೆಳಗ್ಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇದೆ, ಪಾತ್ರೆ ತೊಳ್ಕೊಬಿಟ್ಟು ಮೀನು ತೊಗೊಬಂದಿದ್ವಿ. ಮಧ್ಯಾಹ್ನನೇ ಮೀನು ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇವಾಗ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಜಿಲೇಬಿ ಮೀನು ಅದರ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಗಸಿ ಮಾಡಬೇಕು. ಇವತ್ತು ನೈಟೇ ಖಾಲಿ ಮಾಡಬೇಕು, ಯಾಕಂದರೆ ನಾಳೆ ಹಬ್ಬ ಇದೆ. ಅಮ್ಮನ ಮನೆಗೆ ಹೋಗೋದ್ರಿಂದ ನೈಟೇ ಎಲ್ಲ ಖಾಲಿ ಮಾಡಬೇಕು. ಚಪಾತಿ ಮಾಡಬೇಕು, ಕೆಲಸಗಳು ಜಾಸ್ತಿ ಆಯಿತು. ಹಾಗೆ ಇವತ್ತು ಮೀಶೋದಿಂದ ಇದೊಂದು ಬುಕ್ ಮಾಡಿದ್ದೆ, ಬಂದಿದೆ. ಡಿಶ್ ವಾಶ್ ಮಾಡಿ ಹಾಕುವಂಥದ್ದು. ಸ್ಟೀಲಿನ ತಗೊಬರೋಣ ಅಂದರೆ ಸ್ಟೀಲಿಂದು ಅಮ್ಮನ ಮನೇಲಿತ್ತು. ಅದು ಕೆಳಗಡೆ ಹಿಂಗೆ ಓಪನ್ ಇರುತ್ತೆ, ತೊಳೆದು ಇಟ್ಟರೆ ಇಲ್ಲೆಲ್ಲ ನೀರು ಇಳ್ದೋಗಿರುತ್ತೆ. ಇದೊಂಥರ ಚೆನ್ನಾಗಿದೆ, ಈ ಥರ ಕೆಳಗಡೆ ಒಂದು ಟ್ರೇ ಥರ ಬಂದಿದ್ಯಾ, ನೀರು ಹಾಕಿದ್ರೆ ಎಲ್ಲ ವಾಶ್ ಬೇಸಿನ್ ಒಳಗೆ ಹೋಗುತ್ತೆ. ಹಾಗಾಗಿ ಇದನ್ನೊಂದು ಆರ್ಡ್ರ್ ಮಾಡಿದ್ದೆ. ಇದನ್ನು ಆರ್ಡ್ರ್ ಮಾಡಿ ಯಾವಾಗಲೂ ಬುಕ್ ಆಗ್ತಿತ್ತು, ಕ್ಯಾನ್ಸಲ್ ಆಗ್ತಿತ್ತು. ಇವಾಗ ಫೈನಲಿ ಬಂದಿದೆ. ಚಿಕ್ಕದು ಆದರೆ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ಬಿಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ. ಮಿಥುನು ಕೆಲಸ ಮಾಡ್ತಾ ಇದ್ದಾರೆ. ಮಿಷಿನಿಗೆಲ್ಲ ಬಟ್ಟೆ ಹಾಕ್ತಾ ಇದ್ದಾರೆ ನೋಡುವುದಲ್ಲಿ. ನನ್ನ ಮಗಳು ಮಧ್ಯಾಹ್ನ ನಮ್ಮ ಜೊತೆ ಕರ್ಕೊಬಂದಿದ್ದೀವಿ ಮನೆಗೆ. ಹೆಂಗೆ ಎಲ್ಲ ಟಾಯ್ಸ್ಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಇದು ಮಾಡೋಗಿದ್ದಾಳೆ. ಎಲ್ಲ ಇವಾಗ ಅವ್ರು ಕ್ಲೀನ್ ಬರ್ತಾರೆ, ಹೊರಗಡೆ ಎಲ್ಲ ಅವ್ರು ಕ್ಲೀನ್ ಬರ್ತಾರೆ. ಕಿಚನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಈ ಜಿಲೇಬಿ ಮೀನಿನ ಸೀಸನ್ ಅನಿಸುತ್ತೆ, ಎಲ್ಲ ಕಡೆನೂ ಇದೆ. ಒಂದು ಟೈಮಲ್ಲಿ ನನಗೆ ಮೀನು ಇಷ್ಟನೇ ಆಗ್ತಿರ್ಲಿಲ್ವ, ಇವಾಗ ಇಷ್ಟ ಆಗುತ್ತೆ. ಫ್ರೈ ಎಲ್ಲ ಮಾಡಿದ್ರೆ ಚೆನ್ನಾಗಾಗುತ್ತೆ. 1 kgಗೆ 5 ಮೀನು, 4 ಮೀನು ಬಂದಿತ್ತು ಅಷ್ಟೇ. ಅದರಲ್ಲಿ 2 ಮೀನನ್ನ ಸಾರು ಮಾಡೋಣ ಅಂತೇಳಿ ಕಟ್ ಮಾಡಿಸ್ದೆ. 2 ಮೀನನ್ನ ಬರೀ ಕ್ಲೀನ್ ಮಾಡಿಸಿ ಹಂಗೆ ಇಟ್ಟಿದ್ದೀನಿ. ಅದನ್ನು ಕಟ್ ಮಾಡಿ ಅಂದರೆ ಕಟ್ಸ್ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಇಡೀ ಮೀನೇ ಚೆನ್ನಾಗಾಗುತ್ತೆ. ಈ ಸಣ್ಣ ಕಟ್ ಮಾಡಿ ಫ್ರೈ ಮಾಡೋಕ್ಕಿಂತ ನನಗೆ ಈ ಥರ ಇಡೀ ಮೀನು, ದೊಡ್ಡ ಮೀನು ಫ್ರೈ ಮಾಡಿ ತಿನ್ನೋಕ್ಕಿಷ್ಟ. ಹಾಗಾಗಿ ಹಂಗೆ ಇಡೀನೇ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು, ಅಂದರೆ ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು 2-3 ಸತಿ ವಾಶ್ ಮಾಡಿದ್ರಾಯ್ತು. ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮ ಕಡೆ ಇವಾಗ ಸಂತೆಲಿ 130 ರೂಪಾಯಿ kg ಇರುತ್ತೆ. ಇವಾಗ ಫಿಶ್ ಮಾರ್ಕೆಟಲ್ಲಿ ತಗೊಂಡಿದ್ದಲ್ವ 150 ರೂಪಾಯಿ kg. ಚೆನ್ನಾಗಿತ್ತು, ಫ್ರೆಶ್ ಇತ್ತು ಮೀನು. ಇನ್ನೂ ಪಾಂಪ್ಲೆಟ್ ಮೀನು ಬರುತ್ತಲ್ವ ಅದು ಇತ್ತು, ಮತ್ತು ಕಟ್ಲಾ ಮೀನಿತ್ತು. ನಮ್ಮನೆಯವ್ರು ಅದು ಯಾವುದೂ ಅಷ್ಟು ಇಷ್ಟಪಡಲ್ಲ ಅಂತೇಳ್ಬಿಟ್ಟು ಈ ಜಿಲೇಬಿ ಮೀನು ಫ್ರೈ ಮಾಡಿದ್ರೆ ಇಷ್ಟಪಡ್ತಾರೆ ಅಂತೇಳಿ ಇದನ್ನೇ ತೊಗೊಂಡಿದ್ದೀನಿ. ಇವಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈಗೆ ಮಸಾಲೆ ಜೋಡಿಸ್ತೀನಿ. ಮಸಾಲೆ ಏನೇನು ಹಾಕ್ತೀನಪ್ಪ ಅಂದರೆ 1-2 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಪೆಪ್ಪರ್ ಪುಡಿ, ಇದು ನಾವೇ ಕಾಳು ಮೆಣಸು ಮನೇಲಿ ಪುಡಿ ಮಾಡಿಟ್ಟಿರೋದು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1 ನಿಂಬೆಹಣ್ಣು ಹಿಂಡಿದ್ದೀನಿ. ಹುಣಸೆಹಣ್ಣು ರಸ ಹಾಕಿದರೂ ಚೆನ್ನಾಗಾಗುತ್ತೆ. ಹುಣಸೆಹಣ್ಣು ನೆನೆಸಿಟ್ಟಿರಲಿಲ್ಲ, ಇವಾಗ ನೆನೆಸಿ ಹಾಕೋತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 1 ನಿಂಬೆಹಣ್ಣು ಇತ್ತು, ಅದನ್ನೇ ನಿಂಬೆಹಣ್ಣು ಹಾಕಿದ್ದೀನಿ. ಅದ್ರ ಬೀಜ ಎಲ್ಲ ತೆಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು ಮೀನು ಫ್ರೈಗೆ. ಮಸಾಲೆ ಗಟ್ಟಿ ಇದ್ದರೆ ಚೆನ್ನಾಗಿ ಅಂಟಿಟ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಒಂಚೂರು ನೋಡಿ. ಕರೆಕ್ಟ್ ಇದೆ. ಇವಾಗ ಚೆನ್ನಾಗಿ ಮಸಾಲೆ ಹಚ್ಚುತ್ತಿದ್ದೀನಿ. 2 ಕೈಯಲ್ಲಿ ಮಸಾಲೆ ಹಚ್ಚುತ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಚೆನ್ನಾಗಿ ಮಸಾಲೆ ಹಿಡೀಲಿ ಅನ್ನೋ ಕಾರಣಕ್ಕೆ 2 ಕೈಯಲ್ಲಿ ಇಟ್ಕೊಂಡು ಮಸಾಲೆ ಹಚ್ಚುತ್ತಿದ್ದೀನಿ. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಅಪ್ಲೈ ಮಾಡ್ಬೋದು ಮೀನಿಗೆ.
ಹಾಗೆ 2 ಮೀನಿಗೂ ಮಸಾಲೆ ಹಚ್ಚುತ್ತಾ ಇದ್ದೀನಿ. ನಂಗೆ ಮೀನು ಫ್ರೈನ ಈ ಥರ ಎಂಥ ಎಣ್ಣೆಲಿ ಬಿಟ್ಟು ಮಾಡ್ತೀವಿ ನೋಡಿ, ಕಬಾಬ್ ಥರ, ಆ ಥರ ಮಾಡೋಕ್ಕಿಂತ ತವಾದಲ್ಲಿ ಫ್ರೈ ಮಾಡೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಫ್ರೀಝರಲ್ಲಿ ಒಂದು ಸ್ವಲ್ಪ ಇಡ್ತೀನಿ, ಒಂದು 5 ನಿಮಿಷ ಇಡ್ತೀನಿ, ಟೈಮ್ ಇಲ್ಲಲ್ಲ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸಣ್ಣ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಗೆ 1-2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತಿಕ್ಕು ಗ್ರೇವಿನೂ ಅಲ್ಲ, ಆ ಕಡೆ ಫ್ರೈನೂ ಅಲ್ಲ, ಆ ಥರ ಚೆನ್ನಾಗಾಗುತ್ತೆ, ಒಂಥರ ರೋಸ್ಟ್ ಥರ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲೇಟ್ ಆಯ್ತು ಇವತ್ತಿನ ಅಡುಗೆ ಮಾಡೋದು. ವ್ಲಾಗ್ ಮಾಡಿದ್ರೆ ಹೀಗೆ ಲೇಟ್ ಆಗುತ್ತೆ. ಟೈಮು 10 o'clock ಆಗೋಕ್ಕಾಯಿತು, ಇನ್ನೂ ಅಡುಗೆ ಮುಗ್ದಿಲ್ಲ. ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನಾನು ಕೇರಳದ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿನ ನೋಡಿಬಿಟ್ಟು ನಾನು ಈ ಬಂಗಡೆ ಮೀನು ಬರುತ್ತಲ್ವ, ಆ ಮೀನಿಗೆ ಒಂದು ಸತಿ ಟ್ರೈ ಮಾಡಿದ್ದೆ. ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಈ ಜಿಲೇಬಿ ಮೀನಲ್ಲಿ ಟ್ರೈ ಮಾಡಿ ನೋಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈ ಚಾಪರಲ್ಲಿ ನಾನು ಟೊಮೊಟೊ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಚಪಾತಿಗೆ ಚೆನ್ನಾಗಾಗುತ್ತೆ, ರೈಸ್ ಜೊತೆನೂ ತಿನ್ಬೋದು, ಚಪಾತಿಗೆ ಚೆನ್ನಾಗಿರುತ್ತೆ. ಟೊಮೊಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಟೊಮೊಟೊ ಹಣ್ಣು ಬೇಗ ಸ್ಮ್ಯಾಶ್ ಆಗೋಕ್ಕೆ ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮೊಟೊ ಹಣ್ಣು. ಇವಾಗ ನಾನು ಅದನ್ನು ಇನ್ನೊಂದು ಕಡೆ ಸ್ಟವಿಗೆ ಚೇಂಜ್ ಮಾಡಿ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಫಿಶ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಟೈಮ್ ಇಲ್ಲ, ಇವಾಗಲೇ 10 o'clock ಆಗಾಯಿತು. ಹಾಗಾಗಿ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಫ್ರೀಝರಲ್ಲಿ ಇಟ್ಟಿದ್ದು. ನಾರ್ಮಲಾಗಿ ಹೊರಗಡೆನೂ ಇಡ್ಬೋದು, ಅಂದರೆ ಒಂದು 1/4 ಗಂಟೆ 20 ನಿಮಿಷನಾದರೂ ಇಟ್ಟರೆ ಒಳಗಡೆ ಎಲ್ಲ ಮಸಾಲೆ ಇಳಿಯುತ್ತೆ. ಟೈಮ್ ಇಲ್ದಿದ್ದ ಕಾರಣ ಫ್ರೀಝರಲ್ಲಿ ಇಟ್ಟಿದ್ದೆ ಒಂದು 10 ಮಿನಿಟ್ಸು. ಚೆನ್ನಾಗಾಗಿತ್ತು ಟೇಸ್ಟ್ ವೈಸು ಅಷ್ಟೇ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ತು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಒಂದೊಂದೇ ಮಸಾಲೆ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಖಾರ ಪುಡಿ, 1-2 ಸ್ಪೂನ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕಿದ್ರೆ ಆಯಿತು. ಆಮೇಲೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ, ಮಸಾಲೆದ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು. ಇವಾಗ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ನಾನು ಹುಣಸೆ ಹಣ್ಣನ್ನು ನೀರು ಹಾಕಿ ಇಟ್ಟಿದ್ದೆ, ಇವಾಗ ಅದನ್ನು ಕಿವುಚಿಟ್ಕೊಂಡಿದ್ದೀನಿ. ಇವಾಗ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಹುಳಿಗೆ ಎಷ್ಟು ಬೇಕು ನೋಡ್ಕೊಂಡು ಹುಳಿ ಹಾಕೋಬೋದು. ನನಗೊಂದು ಸ್ವಲ್ಪ ಮೀನಿಗೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ, ಹಾಗಾಗಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹುಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಾನು ಮೊದಲೇ ಟೊಮೊಟೊ ಹಣ್ಣು ಬೇಯೋವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ, ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಇದು ನೀರೆಲ್ಲ ಹಂಗೆ ಬತ್ತು ಹೋಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸತಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇತ್ತು. ಇನ್ನೊಂಚೂರು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಅದ್ರ ಮಸಾಲೆಯಿಂದ ಎಣ್ಣೆ ಹೊರಗೆ ಬರಬೇಕು, ಅಲ್ಲಿ ತನಕ ಅದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ಇನ್ನೊಂದು ಕಡೆ ಫಿಶ್ ಫ್ರೈ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಮಗ್ಚ ಹಾಕೋತ್ತಿಗೆ ಅದ್ರ ಮಸಾಲೆ ಸ್ವಲ್ಪ ಬಿಟ್ಬಿಡ್ತು.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆಯಿಂದ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ. ಇವಾಗ ನಾನು ತೊಳೆದಿಟ್ಟಿರೋಂಥ ಮೀನು ಹಾಕ್ತಾಯಿದ್ದೀನಿ. ನೀವು ಯಾವ ಮೀನು ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಇದು ಹಾಕಿದ್ದೀನಿ. ಇದಕ್ಕಿಂತ ಬಾಂಗ್ಡೆ ಮೀನು ಇಲ್ಲ ಬೂತಾಯಿ ಮೀನು ಹಾಕಿ ಮಾಡಬೇಕು, ಇನ್ನೂ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು. ಇವಾಗ ಇದಿದೆಯಲ್ಲ ಅಂಥೇಳಿ ಇದರಲ್ಲಿ ಮಾಡ್ತಿದ್ದೀನಿ, ಹೆಂಗಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಇವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ರೆ ಆಯಿತು. ಮುಚ್ಚಿಟ್ಟು ಸಿಮ್ಮಲ್ಲಿ ಇದು ಮಾಡಬೇಕು. ಹೀಗೆ ಮಸಾಲೆನೆಲ್ಲ ಅದ್ರ ಮೇಲೆ ಹಚ್ಚಿಬಿಟ್ಟು ಮುಚ್ಚಿಡಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಬಿಡುತ್ತೆ. ಆವಾಗ ಮೀನು ಬೇಯೋಕ್ಕೆ ಸಾಕಾಗುತ್ತೆ. ಅದ್ರ ನೀರೇ ಸಾಕು, ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಬಾರ್ದು. ಹಾಗೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಹಂಗೆ ರೋಸ್ಟ್ ಆಗ್ತಾ ಇರಲಿ. ಇವಾಗ ಒಂದು ಕಡೆ ಫಿಶ್ ಫ್ರೈನೂ ಬೇಯ್ತಾ ಇದೆ, ಇನ್ನೊಂದು ಕಡೆ ಇದು ರೆಡಿ ಆಗ್ತಿದೆ. ಫೈನಲಿ ನೋಡ್ಬೋದು ಹೆಂಗೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಂಗೆ ಸಿಮ್ಮಲ್ಲಿ ಇಡ್ಬೋದು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಎಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಹಂಗೆ ಓಪನಲ್ಲಿ ಇಡ್ತೀನಿ. ಇವಾಗ ಆಲ್ರೆಡಿ ಮೀನು ಬೆಂದಿರುತ್ತೆ, ಆದರೆ ಮಸಾಲೆ ಎಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಈ ಕಡೆ ಫಿಶ್ ಫ್ರೈಯು ರೆಡಿ ಆಗಿದೆ, ಸಖತ್ತಾಗಿ ರೆಡಿ ಆಯಿತು. ಇವಾಗ ಚಪಾತಿ ಮಾಡಿದ್ರೆ ಕೆಲಸ ಮುಗ್ದಂಗೆ. ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ, ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು. ಫಿಶ್ ಫ್ರೈ ಆಯಿತು. ಹಾಗೆ ಇವಾಗ ಫಿಶ್ ಗ್ರೇವಿ ತೋರಿಸಿದ್ನಲ್ವ, ಆ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಫುಲ್ಲು ರೋಸ್ಟ್ ಆಗಬೇಕು. ಅದು ರೋಸ್ಟ್ ಅಂದರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡ್ತೀನಿ. ಸಖತ್ತಾಗುತ್ತೆ ತಿನ್ನೋಕ್ಕೆ ಚಪಾತಿ ಜೊತೆ. ಈಗ ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.